ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲಾಟ್ ಮತ್ತು 2 BHK ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ. ಫ್ರೆಂಡ್, ಈಗ ನಿಮಗೆ ತಿಳಿಸೋದೇನಪ್ಪ ಅಂದರೆ, ಇತ್ತೀಚೆಗೆ BBMP ಕಡೆಯಿಂದ ಏನು 5 ಲಕ್ಷ ಸಹಾಯಧನ 550 ಜನರಿಗೆ ಬಂದಿದ್ದಾರಲ್ಲ, ಇದ್ರ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ. ಸರ್, ನಮಗೂ ಸಹಾಯಧನ ಬೇಕು, ಇದ್ರ ಬಗ್ಗೆ ಯಾವ ರೀತಿ ನಾವು ತಾಳಕ್ಕೆ ಸರ್ಕಾರದಿಂದ ಅರ್ಜಿ ಹಾಕಬೇಕು ಅಥವಾ ಇದು ಯಾವ ಜಾಗದಲ್ಲಿ ಅರ್ಜಿ ಸಲ್ಲಿಸಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ತುಂಬ ಅಂತ ಸಾಕಷ್ಟು ಮಾಹಿತಿಗಳು ಇಲ್ಲಿ ಕಮೆಂಟ್ಗಳು ಇಲ್ಲಿ ಜಾಸ್ತಿ ಬರ್ತಾ ಇದ್ದಾವೆ. ಯಾಕೆಂದರೆ ಇತ್ತೀಚೆಗೆ BBMP ಕಡೆಯಿಂದ 550 ಜನರಿಗೆ ಏನು BBMP ಕಡೆಯಿಂದ 5 ಲಕ್ಷ ಸಹಾಯಧನ ಬಂದಿತ್ತಲ್ಲ, ಅದು ಎಲ್ಲ ಕಡೆ ಪಬ್ಲಿಕ್ ಆಯಿತು, ಈ ಪೇಪರ್ನಲ್ಲಾಗಿರ್ಬೋದು ಅಥವಾ ನಾವು ಒಂದು ಸ್ವಲ್ಪ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೆ, ಆಗಾಗ ವೀಡಿಯೋ ಮಾಡಿ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೆ. ಈಗ ನಾನು ಏನು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಕಮೆಂಟ್ಗಳು ಇದ್ರ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ನೋಡಿ, ನಾವು 1 BHK ಫ್ಲಾಟು ರೆಸಿಡೆಂಟ್ ವಸತಿ ನಿಗಮ 5 ಲಕ್ಷ ಸಹಾಯಧನ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ಅದು ತಡೆ ಹಿಡಿಯಲಾಗಿದೆ. ಸ್ವಲ್ಪ ದಿನದಲ್ಲೇ ಅದು ಬಗೆಹರಿಸಿ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಈಗ ಹೊಸದಾಗಿ ಅರ್ಜಿ ಸಲ್ಲಿಸೋ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ, ಸರ್ ನಾವು ಹೊಸದಾಗಿ ಅರ್ಜಿ ಸಲ್ಲಿಸಬೇಕು, ಇದು ಯಾವ ಜಾಗದಲ್ಲಿ ಅರ್ಜಿ ಸಲ್ಲಿಸಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಏನು ರೆಸಿಡೆಂಟ್ ವಸತಿ ನಿಗಮದ 1 BHK ಫ್ಲಾಟ್ ಕಂಡ ಫಲಾನುಭವಿಗಳಿಗೆ 5 ಲಕ್ಷ ಸಹಾಯಧನ ಸಿಗಬೇಕು ಅಂತಂದರೆ ನಿಮ್ಮ BBMPಯಲ್ಲಿ ಒಂದು ಯೋಜನೆ ಬರುತ್ತೆ, ಅಮೃತ ಮಹೋತ್ಸವ ಯೋಜನೆ ಅಂತ ಬರುತ್ತೆ. ಆ ಯೋಜನೆ ಬಂದಾಗ ಅಲ್ಲಿ ನಿಮಗೆ ಒಂಟಿ ಮನೆ ಯೋಜನೆ ಆಪ್ಷನಲ್ಲಿ ಇರುತ್ತೆ. ಆ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ 5 ಲಕ್ಷಕ್ಕೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದು ಮೊದಲಿಗೆ ಫ್ರೆಂಡ್, ಇಷ್ಟು ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಪ್ರತಿಯೊಬ್ಬರು ಇಲ್ಲಿ ಏನೇ ಒಂದು BHK ಫ್ಲಾಟ್ ತಗೊಂಡವರು ನೇರವಾಗಿ ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇತ್ತ ಏನು ಇತ್ತೀಚೆಗೆ ಕೋಗಿಲು ನಡೆದಾಗ ಇವರು ವಸತಿ ಸಚಿವರು ಸಮೀರ್ ಅಹಮದ್ ಅವರಿಗೆ ಅವ್ರಿಗೆ ನೇರವಾಗಿ 5 ಲಕ್ಷ ರೂಪಾಯಿ ನಾವು BBMP ಕಡೆಯಿಂದ ಕೊಡಿಸ್ತೀವಿ ಅಂತ ತಿಳಿಸಿದ್ರು. 5 ಲಕ್ಷ ಸಹಾಯಧನ ಇಲ್ಲಿ ಯಾವುದೇ ಒಂದು ಅರ್ಜಿ ಅಮೃತ ಮಹೋತ್ಸವ ಅಡಿಯಲ್ಲಿ ಅರ್ಜಿ ಹಾಕಿದಾಗ ಇದು ಸಿಗುವಂಥ ಒಂದು ಸ್ಕೀಮ್ ಆಗಿರುತ್ತೆ. ಬಟ್ ಇಲ್ಲಿ ವಸತಿ ಸಚಿವರು ಸಮೀರ್ ಅಹಮದ್ ಅವರು 5 ಲಕ್ಷ ಸಹಾಯಧನ ಕೊಡಿಸ್ತೀವಿ ಅಂತ BBMP ಕಡೆಯಿಂದ ನೇರವಾಗಿ ಇವರು ತಿಳಿಸಿದರು. ಇನ್ನು ಬ್ಯಾಲೆನ್ಸ್ ಇರೋರಿಗೆ ನೇರವಾಗಿ ಕೊಡಿಸ್ತಾರನೋ ಅದು ಗೊತ್ತಿಲ್ಲ. ಕೊಡಿಲ್ಲರು ಮಾತ್ರ ನೇರವಾಗಿ 5 ಲಕ್ಷ ಸಹಾಯಧನ ಕೊಡಿಸ್ತೀನಿ ಅಂತ ತಿಳಿಸಿದ್ರು. ಇನ್ನು ಸುಮಾರು ಜನ ಇಲ್ಲಿ ಇನ್ನೂ 40 ಜನ 1000 ಜನ ಇಲ್ಲೇ ಇದ್ದಾರಲ್ಲ, ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಕಾನೂನು ಪ್ರಕಾರ ಇರೋದು ಇತ್ತೀಚೆಗೆ ಏನು ಅನ್ನೋದು BBMP ಕಡೆಯಿಂದ ಅಮೃತ ಮಹೋತ್ಸವ ಯೋಜನೆ ಅಡಿಯಲ್ಲಿ ಬಂದಾಗ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅವರು ಸೆಲೆಕ್ಟ್ ಮಾಡ್ತಾರೆ. ಆಯಾ ಕ್ಷೇತ್ರದ BBMPಯಲ್ಲಿ ಏನು ವಾರ್ಡಲ್ಲಿ ಬರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದಾಗ ಅವರು ಎಂಕ್ವೈರಿ ಮಾಡ್ತಾರೆ, ಮನೆ ಹತ್ರ ಬಂದು ಸರ್ವೆ ಮಾಡ್ತಾರೆ, ಇವರು ಮನೇಲಿದ್ದಾರಾ ಇಲ್ವೋ ಅಂತೆಲ್ಲ ಸರ್ವೆ ಮಾಡ್ತಾರೆ. ಇಲ್ಲಿ ನೀವೇನಾರ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾರು ಹೋಗಿದ್ದರೆ ಅವ್ರಿಗೆ ಸಿಗಲಿಲ್ಲ ಅಂದರೆ ಅವರು ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ಸಾಕಷ್ಟು ನಮ್ಮ ಫ್ರೆಂಡ್ಸ್ ಅವೆಲ್ಲ ಸುಮಾರು ಮನೆ ಎಕ್ಸ್ಚೇಂಜ್ ಆಗಲಿಲ್ಲ, ಅವರೆಲ್ಲ ಬಂದು ಇವರು ಮನೆ ಖಾಲಿ ಮಾಡಿದ್ದಾರೆ ಅಂತ ರಿಜೆಕ್ಟ್ ಮಾಡಿ ಹೋಗಿದ್ದಾರೆ, ಅಂದರೆ ಇಂಟು ಮಾರ್ಕ್ ಹಾಕ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಿಮಗೆ ಏನಪ್ಪ ಅಂತ ಅಂದರೆ, ನೀವು ಏನೋ ಅಡ್ರೆಸ್ಸಲ್ಲಿ ಕೊಟ್ಟಿರ್ತೀರಲ್ಲ, ಆ ಅಡ್ರೆಸ್ಸಲ್ಲಿ ಇರಬೇಕಾಯ್ತು. ಸಾಕಷ್ಟು ಜನ ವೆರಿಫೈ ಮಾಡಿದ್ದಾರೆ. ಈಗ ಹಿಂದೆ ಹೋದ ವರ್ಷ 25 ನವಂಬರ್, ಡಿಸೆಂಬರ್, ಜನವರಿ, ಜೂನ್, ಜುಲೈ ಜನ ಇದು ಆಪ್ಷನ್ ಇದ್ದಿತ್ತು ಅಮೃತ ಮಹೋತ್ಸವ ಅಡಿಯಲ್ಲಿ. ನಾನು ಸಾಕಷ್ಟು ಒಂದು 3-4 ಸರಿ ಇದ್ರ ಬಗ್ಗೆ ಅರ್ಜಿಗೆ ಹಾಕಿ ಅಂತ ನಿಮಗೆ ತಿಳಿಸಿದೆ. ಸಾಕಷ್ಟು ಜನ ನಾನು ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೇ ನಾನು ತಿಳಿಸಿದಾಗ ಸಾಕಷ್ಟು ಕಡೆ ಅರ್ಜಿ ಗ್ರೂಪ್ಗಳಲ್ಲೆಲ್ಲ ವಿಡಿಯೋ ಶೇರ್ ಮಾಡಿ ಸಾಕಷ್ಟು ಜನ ಆಗಿದ್ದಾರೆ. ಈಗ ಅವ್ರಿಗೆ ಮನೆ ಎಂಕ್ವೈರಿ ಸಹ ಮಾಡಿದ್ದಾರೆ. ಫ್ರೆಂಡ್, ಇಲ್ಲಿ ಇಷ್ಟೇ ನಿಮ್ಗೆ ತಿಳಿಸೋದೇನಪ್ಪ ಅಂತ ಅಂದರೆ, ನಿಮಗೆ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಅಮೃತ ಮಹೋತ್ಸವ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಇದು ಪ್ರತಿ ವರ್ಷವೂ ಈ ಸ್ಕೀಮು ನವಂಬರು, ಡಿಸೆಂಬರು ಬರೋದು. ಈಗ ಸದ್ಯಕ್ಕೆ ಬೆಂಗಳೂರು ಪ್ರಾಧಿಕಾರ 5 ಭಾಗ ಡಿವೈಡ್ ಮಾಡೋದ್ರಿಂದ ಈಗ ಅದು ಸದ್ಯಕ್ಕೆ ಸ್ಕೀಮು ಸ್ವಲ್ಪ ನಿಲ್ಲಿಸಿದ್ದಾರೆ. ಸ್ವಲ್ಪ ದಿನದಲ್ಲೇ ಬರ್ಬೋದು, ಅದು ಸ್ಕೀಮ್ಗಳು ಬರ್ಬೋದು. ಖಂಡಿತವಾಗಿ ಅಂಥ ಸ್ಕೀಮ್ ಬಂದಾಗ BBMP ಕಡೆಯಿಂದ ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ. ಅಂಥ ಜನ ನೀವು ವೆಯ್ಟ್ ಮಾಡಬೇಕು. ಯಾಕೆಂದರೆ ಆ ಸ್ಕೀಮು ಕ್ಲೋಸ್ ಆಗಿದೆ. ಒಂಟಿ ಮನೆ ಯೋಜನೆ ಅಡಿಯಲ್ಲಿ 5 ಲಕ್ಷ ಸಹಾಯಧನ ಸ್ಕೀಮು ಅದು ಜುಲೈ ತಿಂಗಳಲ್ಲಿ ಎಂಡ್ ಆಗಿದೆ. ಹಾಗಾಗಿ ಇನ್ನು ನೆಕ್ಸ್ಟು ಈಗ ಕೊಡ್ಬೋದು, ಇನ್ನು ಸ್ವಲ್ಪ ತಿಂಗಳಲ್ಲಿ ಕೊಡ್ಬೋದು. ಯಾಕೆಂದರೆ ಪ್ರಾಧಿಕಾರ 5 ಭಾಗ ಬೆಂಗಳೂರು ವಿಭಾಗ ಇದೆಯಲ್ಲ, GBA ವಿಭಾಗ ಮಾಡಿದ್ದಿಲ್ಲ. ಹಾಗಾಗಿ ಇದು ಸ್ವಲ್ಪ ಅರ್ಜಿ ಸಲ್ಲಕ್ಕೆ ತಡ ಆಗುತ್ತೆ, ಅಂದರೆ ನೆಕ್ಸ್ಟು ಬಿಡೋಕ್ಕೆ. ಖಂಡಿತ ಇದ್ರ ಬಗ್ಗೆ ಏನಾರ BBMP ಕಡೆಯಿಂದ ಒಂಟಿ ಮನೆ ಸಹಾಯಧನ ಅರ್ಜಿ ಏನಾರು ಬಿಟ್ಟಾಗ ಅಮೃತ ಮಹೋತ್ಸವ ಅಡಿಯಲ್ಲಿ ಏನಾರು ಅರ್ಜಿ
ಕರೆದಾಗ ಖಂಡಿತವಾಗಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವಾಗ ನೀವು BBMP ಕಡೆಯಿಂದ 5 ಲಕ್ಷ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅಥವಾ ಇಲ್ಲಿ ರಾಜೀವ್ ಗಾಂಧಿ ವಸತಿ ಸಚಿವ ಜಮೀರ್ ಅಹ್ಮದ್ ಹೇಳ್ದಂಗೆ ಕೋಜಿಲ್ ಜನರಿಗೆ 5 ಲಕ್ಷ ನೇರವಾಗಿ ಕೊಡಿಸ್ತೀನಿ ಅಂತಾರೆ. ಆ ಥರ ಎಲ್ಲರಿಗೂ ಕೊಡಿಸ್ತಾರೋ ಅದು ನೋಡಬೇಕು ಅಂತ ಹೇಳ್ತಾ ಇಲ್ಲಿ ಕಾನೂನು ಪ್ರಕಾರ ಇರೋದು ಅರ್ಜಿ ಸಲ್ಲಿಸಿ ಸಹಾಯಧನ ಸಿಗಬೇಕಾಗುತ್ತೆ. ಇದು ಅರ್ಜಿ ಮೊದಲಿಗೆ ಸಲ್ಲಿಸ್ಬೇಕು. ಅವರು ಸೆಲೆಕ್ಟ್ ಮಾಡ್ತಾರೆ, MLA ಕಡೆ ಅವರು ಇವರು ಎಲ್ಲ ಸೆಲೆಕ್ಟ್ ಮಾಡಿ ನಂತರ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಆ ಅರ್ಜಿ ಬರುತ್ತೆ. ಆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ನಾವು ಏನು ಕಳಿಸಿರೋ ಅವ್ರು ಕಳಿಸ್ತಾರೆ. ಅದನ್ನಾದ್ಮೇಲೆ ಅವರು ಓಕೆ ಕೊಟ್ಟ ನಂತರ ಇಲ್ಲಿ ಹಣ ಬರುತ್ತೆ. ಇಷ್ಟು ಕಾನೂನು ಇರೋದು. ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಹೇಳಿದ್ರು BBMP ಕಡೆಯಿಂದ 5 ಲಕ್ಷ ಲೋನ್ ಕೊಡಿಸ್ತೀನಿ ಅಂತ. ಮೊದಲು ಇಲ್ಲಿ BBMP ಕಡೆಯಿಂದ ಅರ್ಜಿ ಸಲ್ಲಿಸಿ ನಂತರ ಅವರು ಒಂದು ಲೀಸ್ಟ್ ಪರಿಶೀಲನೆ ಮಾಡಿ ಎಂಕ್ವೈರಿ ಮಾಡಿ ನಂತರ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಆ ಲೀಸ್ಟ್ ಬಂದು ಇವರು ಓಕೆ ಕಟ್ಟ ಮೇಲೆ ನಂತರ ಇದು ಅಮೌಂಟು ಟ್ರಾನ್ಸಾಕ್ಷನ್ ಆಗುತ್ತೆ. ಇದು ಕಾನೂನು ಪ್ರಕಾರ ಇರುವಂತಹ ಒಂದು ಮಾರ್ಗಸೂಚಿ ಅಂತಲೇ ನಾನು ತಿಳಿಸ್ತೀನಿ. ಈಗ ಏಕಾಏಕಿ ಎಷ್ಟೋ ಜನಕ್ಕೆ ನಾವು ಫ್ಲ್ಯಾಟ್ಗಳು ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲರಿಗೂ ಕೊಡೋಕ್ಕೆ. ಈಗ ಸೆಂಟ್ರಲ್ಲಿ BJP ಅವರು ಮತ್ತು ಇಲ್ಲಿ ಮೀಡಿಯಾದವರೆಲ್ಲ ಪರಿಶೀಲನೆ ಮಾಡಿದಾಗ ಅದು 25 ಜನಕ್ಕೆ ಬಂತು. ನಂತರ ಇಲ್ಲಿ ಮಾರ್ಗಸೂಚಿ ಅನ್ವಯಿಸುತ್ತೆ ಅಂತಲೂ ತಿಳಿಸಿದ್ರು. ಎಲ್ಲ ಮಾರ್ಗಸೂಚಿಯಾಗಿ ಲಾಸ್ಟಿಗೆ 25 ಆ ಥರ ಇಲ್ಲಿ BBMP ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮಗೆ ನೇರವಾಗಿ ಸ್ಕೀಮ್ ಬರಬೇಕು. ಅಮೃತ ಮಹೋತ್ಸವ ಸ್ಕೀಮ್ ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇವೆ. ನಮಸ್ತೆ.